ಸಾರಿಗೆ ಇಲಾಖೆ ಅಧಿಕಾರಿಗಳ ವಿರುದ್ಧ ಲಾರಿ ಮಾಲೀಕರ ಸಮರ ನಡೀತಾ ಇದೆ. ಸ್ಮಾರ್ಟ್ ಕಾರ್ಡ್ ನೀಡದ ಸಾರಿಗೆ ಇಲಾಖೆ ವಿರುದ್ಧ ಹೋರಾಟಕ್ಕೆ ಸಜ್ಜಾಗಿರತಕ್ಕಂಥದ್ದು. 3 ತಿಂಗಳಿಂದ ಸ್ಮಾರ್ಟ್ ಕಾರ್ಡ್ ನೀಡದೆ ಸತಾಯಿಸುತ್ತಿರುವ ಸಾರಿಗೆ ಇಲಾಖೆ ಅಧಿಕಾರಿಗಳ ವಿರುದ್ಧ ಲಾರಿ ಮಾಲೀಕರ ಸಮರ ನಡೀತಾ ಇದೆ. ಸ್ಮಾರ್ಟ್ ಕಾರ್ಡ್ ನೀಡದ ಸಾರಿಗೆ ಇಲಾಖೆ ವಿರುದ್ಧ ಹೋರಾಟಕ್ಕೆ ಸಜ್ಜು ನಡೀತಾ ಇರತಕ್ಕಂಥದ್ದು. 3 ತಿಂಗಳಿಂದ ಸ್ಮಾರ್ಟ್ ಕಾರ್ಡ್ ನೀಡದೆ ಸತಾಯಿಸುತ್ತಿರುವ ಸಾರಿಗೆ ಇಲಾಖೆ. ರೋಸ್ಮಾರ್ಟ್ ಕಂಪನಿ ಆಟ, ನಿತ್ಯ ಲಾರಿ ಮಾಲೀಕರ ಪರದಾಟ ನಡೀತಾ ಇರತಕ್ಕಂಥದ್ದು. ಸಾರಿಗೆ ಇಲಾಖೆಗೆ ಆರ್ಸಿ ಕಾರ್ಡ್ ಸಪ್ಲೈ ಮಾಡ್ತಿಲ್ವಂತೆ ರೋಸ್ಮಾರ್ಟ್ ಕಂಪನಿ. ರೋಸ್ಮಾರ್ಟ್ನಿಂದ ಆರ್ಟಿಒ ಕಚೇರಿಗಳಿಗೆ ಸ್ಮಾರ್ಟ್ ಕಾರ್ಡ್ ಪೂರೈಸುವ ಹೊಣೆ ಇರತಕ್ಕಂಥದ್ದು. ಆದರೆ ಇತ್ತೀಚೆಗೆ ಬೇಡಿಕೆಯಷ್ಟು ಸ್ಮಾರ್ಟ್ ಕಾರ್ಡ್ ಉತ್ಪಾದನೆ ಮಾಡ್ತಿಲ್ವಂತೆ ಕಂಪನಿ. ಪ್ರತಿ ತಿಂಗಳು ಆರ್ಟಿಒ ಕಚೇರಿಗೆ ಬೇಕಿದೆ 5 ಲಕ್ಷದಷ್ಟು ಸ್ಮಾರ್ಟ್ ಕಾರ್ಡ್ಗಳು. ಆದರೆ ಬೇಡಿಕೆಯಷ್ಟು ಸ್ಮಾರ್ಟ್ ಕಾರ್ಡ್ ಪೂರೈಕೆ ಮಾಡದ ಕಂಪನಿ. ಹೀಗಾಗಿ ಸಾರಿಗೆ ಇಲಾಖೆ ಕಚೇರಿಗಳಲ್ಲಿ ನಿತ್ಯವೂ ಸ್ಮಾರ್ಟ್ ಕಾರ್ಡ್ ಕೊರತೆ. ಸಾರಿಗೆ ಇಲಾಖೆ ಅಧಿಕಾರಿಗಳ ವಿರುದ್ಧ ಲಾರಿ ಮಾಲೀಕರ ಸಮರ ನಡೀತಾ ಇದೆ. ಸದ್ಯಕ್ಕೆ ಸ್ಮಾರ್ಟ್ ಕಾರ್ಡ್ ನೀಡದ ಸಾರಿಗೆ ಇಲಾಖೆ ವಿರುದ್ಧ ಹೋರಾಟಕ್ಕೆ ಸಜ್ಜು. 3 ತಿಂಗಳಿಂದ ಸ್ಮಾರ್ಟ್ ಕಾರ್ಡ್ ನೀಡದೆ ಸತಾಯಿಸುತ್ತಿರುವವರ ಸಾರಿಗೆ ಇಲಾಖೆ. ರೋಸ್ಮಾರ್ಟ್ ಕಂಪನಿ ಆಟ, ನಿತ್ಯ ಲಾರಿ ಮಾಲೀಕರ ಪರದಾಟ ನಡೀತಾ ಇರತಕ್ಕಂಥದ್ದು. ಸಾರಿಗೆ ಇಲಾಖೆಗೆ ಆರ್ಸಿ ಕಾರ್ಡ್ ಸಪ್ಲೈ ಮಾಡ್ತಿರುವಂತೆ ರೋಸ್ಮಾರ್ಟ್ ಕಂಪನಿ. ರೋಸ್ಮಾರ್ಟ್ನಿಂದ ಆರ್ಟಿಒ ಕಚೇರಿಗಳಿಗೆ ಸ್ಮಾರ್ಟ್ ಕಾರ್ಡ್ ಪೂರೈಸುವ ಹೊಣೆ. ಆದರೆ ಇತ್ತೀಚೆಗೆ ಬೇಡಿಕೆಯಷ್ಟು ಸ್ಮಾರ್ಟ್ ಕಾರ್ಡ್ ಉತ್ಪಾದನೆ ಮಾಡ್ತಿಲ್ಲ. ಪ್ರತಿ ತಿಂಗಳು ಆರ್ಟಿಒ ಕಚೇರಿಗೆ ಬೇಕಿದೆ ಸುಮಾರು 5 ಲಕ್ಷದಷ್ಟು ಸ್ಮಾರ್ಟ್ ಕಾರ್ಡ್ಗಳು. ಆದರೆ ಬೇಡಿಕೆಯಷ್ಟು ಸ್ಮಾರ್ಟ್ ಕಾರ್ಡನ್ನು ಪೂರೈಕೆ ಮಾಡದ ಕಂಪನಿ ವಿರುದ್ಧವಾಗಿ ಈಗ ಸಮರಕ್ಕೆ ಸಜ್ಜಾಗಿರ್ತಕ್ಕಂಥದ್ದು. ಹೀಗಾಗಿ ಸಾರಿಗೆ ಇಲಾಖೆ ಕಚೇರಿಗಳಲ್ಲಿ ನಿತ್ಯವೂ ಸ್ಮಾರ್ಟ್ ಕಾರ್ಡ್ ಕೊರತೆ ನಡೀತಾ ಇದೆ. ಲಾರಿಯ ಒಂದು ಚಾಲಕರು ಪರದಾಟವನ್ನು ನಡೆಸ್ತಾ ಇರ್ತಕ್ಕಂಥದ್ದು ಸಾರಿಗೆ ಇಲಾಖೆ ವಿರುದ್ಧವಾಗಿ. ರೋಸ್ಮಾರ್ಟ್ನಿಂದ ಆರ್ಟಿಒ ಕಚೇರಿಗಳಿಗೆ ಸ್ಮಾರ್ಟ್ ಕಾರ್ಡ್ ಪೂರೈಕೆ ಬೇಡಿಕೆ ಇರತಕ್ಕಂಥದ್ದು. ಆದರೆ ಇತ್ತೀಚೆಗೆ ಬೇಡಿಕೆಯಷ್ಟು ಸ್ಮಾರ್ಟ್ ಕಾರ್ಡ್ಗಳನ್ನು ಉತ್ಪಾದನೆ ಮಾಡ್ತಿರುವಂತೆ. ಪ್ರತಿ ತಿಂಗಳು ಆರ್ಟಿಒ ಕಚೇರಿಗೆ ಬೇಕಿದೆ ಸುಮಾರು 5 ಲಕ್ಷದಷ್ಟು ಸ್ಮಾರ್ಟ್ ಕಾರ್ಡ್ಗಳು. ಆದರೆ ಇದು ಸರಿಯಾದ ಸಮಯಕ್ಕೆ ಸಿಗ್ತಾ ಇಲ್ಲ. ಅದಕ್ಕೆ ಈಗ ಹೋರಾಟಕ್ಕೆ ಸಜ್ಜಾಗಿರ್ತಕ್ಕಂಥದ್ದು. ಸ್ಮಾರ್ಟ್ ಕಾರ್ಡ್ ಪೂರೈಕೆ ಆಗದೆ ಲಾರಿಗಳ ಮಾಲೀಕರಿಗೆ ಸಮಸ್ಯೆ ಉಂಟಾಗಿದೆ. 2 ಲಕ್ಷ ಲಾರಿಗಳಿಗೆ ಸ್ಮಾರ್ಟ್ ಕಾರ್ಡ್ ನೀಡದ ಸಾರಿಗೆ ಇಲಾಖೆ ಅಧಿಕಾರಿಗಳ ವಿರುದ್ಧ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಗಪ್ಪ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಾರಿಗೆ ಇಲಾಖೆ ಅಪಾರ ಆಯುಕ್ತ ಜ್ಞಾನೇಂದ್ರ ಕುಮಾರ್ ವಿರುದ್ಧ ಷಣ್ಮುಗಪ್ಪ ಕಿಡಿಕಾರಿರ್ತಕ್ಕಂಥದ್ದು. ಸ್ಮಾರ್ಟ್ ಕಾರ್ಡ್ ಬದಲಾಗಿ ಪೇಪರ್ ಆರ್ಸಿ ಕಾರ್ಡ್ ನೀಡಿ, ಇಲ್ಲಂದ್ರೆ ಲಾರಿಗಳನ್ನು ಸಾರಿಗೆ ಇಲಾಖೆ ಮುಂದೆ ನಿಲ್ಲಿಸಿ ಪ್ರತಿಭಟನೆ ಮಾಡುತ್ತೇವೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಲಾರಿ ಮಾಲೀಕರಿಂದ ಖಡಕ್ ಎಚ್ಚರಿಕೆ ಕೂಡ ಸಿಕ್ಕಿರ್ತಕ್ಕಂಥದ್ದು. ಸ್ಮಾರ್ಟ್ ಕಾರ್ಡ್ ಪೂರೈಕೆಯಾಗದೆ ಲಾರಿಗಳ ಮಾಲೀಕರಿಗೆ ಸಮಸ್ಯೆ ಎದುರಾಗಿದೆ ಸದ್ಯಕ್ಕೆ. ಈ ಕಾರಣಕ್ಕೆ 2 ಲಕ್ಷ ಲಾರಿಗಳಿಗೆ ಸ್ಮಾರ್ಟ್ ಕಾರ್ಡ್ ನೀಡದ ಸಾರಿಗೆ ಇಲಾಖೆ ಅಧಿಕಾರಿಗಳು ಇವರ ವಿರುದ್ಧವಾಗಿ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಗಪ್ಪ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಾರಿಗೆ ಇಲಾಖೆ ಅಪಾರ ಆಯುಕ್ತ ಜ್ಞಾನೇಂದ್ರ ಕುಮಾರ್ ವಿರುದ್ಧ ಕಿಡಿಕಾರಿರ್ತಕ್ಕಂಥದ್ದು ಷಣ್ಮುಗಪ್ಪ ಅವರು. ಸ್ಮಾರ್ಟ್ ಕಾರ್ಡ್ ಬದಲಾಗಿ ಪೇಪರ್ ಆರ್ಸಿ ಕಾರ್ಡ್ ನೀಡಿ, ಇಲ್ಲಂದ್ರೆ ಲಾರಿಗಳನ್ನು ಸಾರಿಗೆ ಇಲಾಖೆ ಮುಂದೆ ನಿಲ್ಲಿಸಿ ಪ್ರತಿಭಟನೆ ಮಾಡುತ್ತೇವೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಸಾಹೇಬರಿಗೆ ಧನ್ಯವಾದಗಳು. ಜ್ಞಾನೇಂದ್ರ ಕುಮಾರ್ ಅವರೇ, ತಮ್ಮ ಹೆಸರನ್ನು ಇವತ್ತು ಹೇಳ್ಬೇಕಾ ಬಂತು ನಮಗೆ. ಹಲವಾರು ಸಲ ಹೇಳಿದೀನಿ, ತಮ್ಮನ್ನ ಭೇಟಿ ಮಾಡಿದೀನಿ ಕಮಿಷನರ್ ಸಾಹೇಬ್ ಜೊತೆಗೆ. ಕಮಿಷನರ್ ಆಫೀಸ್ಗೆ ಬಂದಿದ್ದೀವಿ, ಸೆಕ್ರೆಟರಿ ಸಾಹೇಬ್ ಪತ್ರ ಬರೆದಿದ್ವಿ, ಕಮಿಷನರ್ ಸಾಹೇಬ್ ಪತ್ರ ಬರೆದಿದ್ದೀವಿ. ಯಾರಿದ ತನಕ ನಮಗೆ ಕೇರೇ ಇಲ್ಲ. 3 ತಿಂಗಳಾಯ್ತು ರೀ, ನಮ್ದು ಹೊಟ್ಟೆ ಉರಿದೋಗ್ಬಿಡ್ತಾ ಇದೆ. ಎಷ್ಟು ಲಾರಿ ನಿಂತಿದೆ ಗೊತ್ತಾ ನಿಮಗೆ? ಎಷ್ಟು ಜನ NOC ಕೊಡ್ದಿರ ಆಗ್ತಾ ಇದೆ. ಎಷ್ಟು ಗಾಡಿ ಮಾರಾಟ ಮಾಡಿ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ನಾವು 3 ತಿಂಗಳ ಟ್ಯಾಕ್ಸ್ ಕಟ್ತಾ ಇದೀವಿ. ನಮ್ ಕೈಯಿಂದ ಹಾಕಿ ಟ್ಯಾಕ್ಸ್ ಕಟ್ತಾ ಇದೀವಿ. ಲಾಸ್ ಆಗ್ತಾ ಇದೆ ನಮಗೆ. ಗಾಡಿ ಮಾರಾಟ ಮಾಡಿದ್ರೆ ಅದಕ್ಕೆ ಸ್ಮಾರ್ಟ್ ಕಾರ್ಡ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ. 3 ತಿಂಗಳಾಯ್ತು ಸ್ಮಾರ್ಟ್ ಕಾರ್ಡ್ ಕೊಟ್ಟಿಲ್ಲ. ಒಂದು ಗಾಡಿ ರಿಜಿಸ್ಟರ್ ಆಗಿದ್ರೆ FC ಗೆ ಸ್ಮಾರ್ಟ್ ಕಾರ್ಡ್ ಕೊಡಬೇಕಾಗುತ್ತೆ, ಡ್ರೈವರ್ ಲೈಸೆನ್ಸ್ಗೆ ಸ್ಮಾರ್ಟ್ ಕಾರ್ಡ್ ಕೊಡಬೇಕಾಗುತ್ತೆ. ಆದ್ರೆ ಇವರು ಟೆಂಡರ್ ಆಗಬೇಕು, ಅದಾಗಬೇಕು, ಇದಾಗಬೇಕು ಅಂತ ಜ್ಞಾನೇಂದ್ರ ಕುಮಾರ್ ಇವತ್ತು ನಾಳೆ ಅಂತ ಹೇಳಿ ನಮ್ಮನ್ನು ಸತ್ತು ಸುಣ್ಣ ಮಾಡಿ ಹಾಳು ಮಾಡ್ಬಿಟ್ರಿ. ನಮಗೆ ಯಾವುದೇ ಕಾರಣಕ್ಕೆ ನಮಗೆ ಸ್ಮಾರ್ಟ್ ಕಾರ್ಡ್ ಬೇಕಿಲ್ಲ. ನಮಗೆ ಪೇಪರ್ ಕೊಡಿ, ಕಂಪ್ಲೀಟ್ ಡಿಜಿಟಲ್ ಆಗಿದೆ, ಆನ್ಲೈನ್ ಆಗಿದೆ. ಇಡೀ ದೇಶದಲ್ಲಿ ಎಲ್ಲಿ ಇಲ್ದಂಗಿರೋ ಕಾನೂನ ನಮ್ಮನ್ನ ಹಾಕೋ ಬರಬೇಡಿ.
30ನೇ ತಾರೀಕು ಟ್ಯಾಕ್ಸ್ ಕಂಪ್ಲೀಟ್ ಆಗಿ ರಾತ್ರಿ 12 ಗಂಟೆಗೆ ಕಂಪ್ಲೀಟ್ ಆಗುತ್ತೆ. 1 ಗಂಟೆ ಆದ್ರೆ ನಮ್ಮ ಹತ್ರ ಪೆನಾಲ್ಟಿ ವಸೂಲು ಮಾಡ್ತಾ ಇದ್ದೀರಾ. FC ಮಾಡಲಿಕ್ಕೆ 1 ದಿನ ಲೇಟ್ ಆದ್ರೆ ಪೆನಾಲ್ಟಿ ಮಾಡ್ತಾ ಇದ್ದೀರಾ. ಇಷ್ಟು ಸಾವಿರಾರು ಗಾಡಿ ಇಲ್ಲ, ಲಕ್ಷಾಂತರ ಗಾಡಿಗಳು, ಸುಮಾರು 2 ಲಕ್ಷ ಗಾಡಿಗಳಿಗೆ ಆ ಡ್ರೈವರ್ಗೆ ಸ್ಮಾರ್ಟ್ ಕಾರ್ಡ್ ಕೊಟ್ಟಿಲ್ಲ. ಎಷ್ಟು ದರಿದ್ರಿ, 3 ತಿಂಗಳ ಕೊಟ್ಟಿಲ್ಲ. ನಮಗೆ ಹಾಳಾಗ್ಬಿಡ್ತೀವಿ, ನಮ್ಮನ್ನೆಲ್ಲ ಕಂಪ್ಲೀಟ್ ಹಾಳು ಮಾಡ್ಬಿಟ್ರಿ. ನಮ್ಮ ಡಿಪಾರ್ಟ್ಮೆಂಟ್ ಎಲ್ಲರೂ ನೀವೆಲ್ಲ ಸೇರ್ಕೊಂಡು ನಮ್ಮನ್ನ ಯಾವುದೇ ಕಾರಣಕ್ಕೆ ಪ್ರಾಣ ಹೋದ್ರೂ ಪರವಾಗಿಲ್ಲ, ಉಗ್ರವಾದ ಹೋರಾಟಕ್ಕೆ ಲಾರಿ ಮಾಲೀಕ ರೆಡಿ ಆಗ್ತಾರೆ. ಯಾವುದೇ ಕಾರಣಕ್ಕೆ ನಾವು ಬಿಡಲ್ಲ. 20ನೇ ತಾರೀಕು ಕೊಡ್ತೀವಿ ಅಂತ ಹೇಳಿದ್ರು, ಇದ್ರ ತನಕ ಕೊಟ್ಟಿಲ್ಲ. ಇವತ್ತು 21ನೇ ತಾರೀಕು ಆಯ್ತು. ಏನಾಗೋದು ನಮ್ಮ ಗತಿ? ಡಿಸೆಂಬರ್ 21ನೇ ತಾರೀಕು ತನಕ ನಮಗೆ ನೀವು ಕಾರ್ಡ್ ಕೊಟ್ಟಿಲ್ಲಲ್ಲ ರೀ. ನಮ್ಮ ಗತಿ ಏನಾಗಬೇಕು ಹೇಳ್ರಿ ಫಸ್ಟು. ಯಾವುದೇ ಕಾರಣಕ್ಕೆ ನಾವು 3 ತಿಂಗಳ ತನಕ ನೀವು ವೇಟ್ ಮಾಡಿ ಮಾಡಿ ಸತ್ತು ಸುಣ್ಣಾಗೋಗ್ಬಿಟ್ಟಿವಿ. ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ. ಎಲ್ಲಿ ಕೊಟ್ರಿ ನೀವು ಕಾರ್ಡ್ ನಮಗೆ? ಆದ್ರಿಂದ ನಮಗೆ ಕಾರ್ಡ್ ಬೇಕಿಲ್ಲ. ಪೇಪರ್ ಪ್ರಿಂಟ್ ಮಾಡಿಕೊಟ್ಟಿದ್ರೆ ಇಷ್ಟೊತ್ತಿಗೆ ನಾವು ಉದ್ಧಾರ ಆಗ್ಬಿಡ್ತಾ ಇದ್ದೇವ್ರಿ. ನಮ್ಮ ಸಾವು ನಾವು ಯಾರ ಹತ್ರ ಸಾಯ್ಬೇಕು ಇದನ್ನು ಹೇಳ್ಕೊಂಡು. ಎಷ್ಟು ಜನ ಹತ್ರ ಹೇಳ್ಬೇಕು? ಹೇಳೋರಿಲ್ಲ ಕೇಳೋರಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ಎಂಟೈರ್ ಕರ್ನಾಟಕದಲ್ಲಿ 21ನೇ ತಾರೀಕಿನ 2 ದಿವಸ ಟೈಮ್ ಕೊಡ್ತೀವಿ. ಇದ್ರೊಳಗೆ ನೀವೇನ ಕಾರ್ಡ್ ಕೊಡಿದೋರೆ ಎಂಟೈರ್ ಕರ್ನಾಟಕದಲ್ಲಿರ್ತಕ್ಕಂಥ RTO ಆಫೀಸ್ ಎದುರುಗಡೆ ನಮ್ಮ ಲಾರಿಗಳೆಲ್ಲ ಜಮಾ ಆಗುತ್ತೆ. ಗ್ಯಾಪ್ ಕಟ್ಕೊಳ್ಳಿ. ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವರು, ಮಾನ್ಯ ಮಂತ್ರಿಗಳು ಎಷ್ಟೋ ಒಳ್ಳೆ ಕೆಲಸ ಮಾಡಿದ್ರೆ ಮಂತ್ರಿಗಳೇ, ದಯವಿಟ್ಟು ಕೂಡಲೇ ಇದ್ರ ಬಗ್ಗೆ ಚರ್ಚೆ ಮಾಡಿ. ನಮ್ಗೆ ಕಾರ್ಡ್ ಬೇಕಿಲ್ಲ, ನಮಗೆ ಪೇಪರ್ ಕಾರ್ಡ್ ಬೇಕಾಗುತ್ತೆ, ಸಾಕಾಗುತ್ತೆ. ಪೇಪರಲ್ಲಿ ಡಿಜಿಟಲ್ ಆಗಿದೆ, ಕಂಪ್ಲೀಟ್ ಡಿಜಿಟಲ್ ಮಾಡಬೇಕಂತ ಅವ್ರು ಹೇಳ್ತಾ ಇದ್ದೀರಾ. ಹಂಗಿರುವಾಗ ಯಾಕೆ ಬೇಕು ಕಾರ್ಡ್? ನಮಗೆ ಕಾರ್ಡ್ ಬೇಕಾಗಿಲ್ಲ. ದಯವಿಟ್ಟು ಮಂತ್ರಿಗಳು ಇದರಲ್ಲಿ ಇನ್ವಾಲ್ವ್ ಆಗಬೇಕು. ಕೂಡಲೇ ಇದನ್ನ ಚರ್ಚೆ ಮಾಡಿ ನಮಗೆ ಇಮ್ಮಿಡಿಯೇಟ್ ಆಗಿ ನಾಳೆ ಪೇಪರ್ ಕಾರ್ಡ್ ಬರಲಿಕ್ಕೆ ಕೂಡಲೇ ನೀವು ಆರಿಸಿ ಪೇಪರಲ್ಲಿ ಕೊಡಕಳಿ. ನಾವು ಅದನ್ನು ನಾವು ಮಾಡ್ಕೊಳ್ತೀವಿ. ನಮ್ಗೆ ಆಗ್ಬೇಕು ಡಿಜಿಟಲ್, ಸಾರಿ ಕಾರ್ಡ್ ಬೇಕಿಲ್ಲ ನಮಗೆ. ಡಿಜಿಟಲ್ ಆಗಿದೆ, ಡಿಜಿಟಲ್ ಕೊಟ್ಬಿಡಿ ಸರ್. ದಯವಿಟ್ಟು ನಿಮ್ಮ ಆಫೀಸರ್ಗೆ ಇನ್ಸ್ಟ್ರಕ್ಷನ್ ಕೊಡಿ ದಯವಿಟ್ಟು. ಧನ್ಯವಾದಗಳು. ಉಗ್ರವಾದ ಹೋರಾಟಕ್ಕೆ ದಯವಿಟ್ಟು ತಾವೇ ಇದನ್ನ ನಿಲ್ಲಿಸಬೇಕಂತ ಹೇಳಿದ್ರೆ ತಮ್ಮ ಕೈಯಲ್ಲಿದೆ. ನಾಳೆನೇ ಪೇಪರ್ ಕಾರ್ಡ್ಗೆ ರೆಡಿ ಮಾಡಬೇಕು ಅಂತ ನಾವು ನಿಮ್ಮನ್ನ ಕಳೆಗಳೆ ಮಾಡ್ಕೊಳ್ತಾ ಇದ್ದೀನಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.